ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ 4 ವೈರ್ ಹ್ಯಾಂಡಲ್ ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಒಂದು ಹ್ಯಾಂಡಲ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಮತ್ತೊಂದು ಹ್ಯಾಂಡಲ್ನ ಹಾಕೋದಕ್ಕೆ ನಾನು ಮೊದಲಿಗೆ ನಿಮಗೆ ಮೆಷರ್ಮೆಂಟನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, 1 ಅಡಿ, ರಿವರ್ಸಲ್ಲಿ 2 ಅಡಿ, ಮತ್ತೆ ಮುಂದೆಯಿಂದ 3, ಮತ್ತೆ ಹಿಂದೆಯಿಂದ 4, ಮತ್ತೆ ಮುಂದೆಯಿಂದ 5, ಮತ್ತೆ ರಿವರ್ಸಲ್ಲಿ 6 ಅಡಿ ಮೆಷರ್ಮೆಂಟಲ್ಲಿ ನಾನು 8 ವೈರ್ನ ಕಟ್ ಮಾಡ್ಕೊಂಡಿದ್ದೆ. ಒಂದು ಹ್ಯಾಂಡಲ್ ಕಂಪ್ಲೀಟ್ ಆಗಿರೋದ್ರಿಂದ ಇನ್ನು 4 ವೈರ್ ನನಗೆ ಮಿಕ್ಕಿದೆ. ನೀವು ಯಾವ ಕಲರ್ ವೈರಾರು ತೊಗೋಬೋದು. ನಾನಿಲ್ಲಿ ಗ್ರೀನ್ ಕಲರ್ನ ತೊಗೊಂಡಿದ್ದೇನೆ. ನೀವು ಇದ್ರ ಬದಲು ರೆಡ್ ಕಲರ್ ವೈರ್ ಕಾಂಬಿನೇಷನ್ ಕೂಡ ತೊಗೋಬೋದು. ನೋಡಿ, ಈ ರೀತಿಯಾಗಿ 4 ವೈರ್ ಏನಿದೆ ಅದನ್ನು ಡೈಮಂಡ್ ಬಂದಿದೆ ಅಲ್ವಾ ಗ್ರೀನ್ ಕಲರು, ಈ ಕೊನೆಯ ನಾಟಿಗೆ ನಾವು 4ನೇ ನಾಟಿನ ಅಕ್ಕಪಕ್ಕಕ್ಕೆ ಕಟ್ ಮಾಡಿರ್ತಕ್ಕಂತಹ 4 ವೈರ್ಗಳನ್ನ ಈ ರೀತಿ ತೋರಿಸ್ಕೊಂಡು ಮುಂದೆ ಎಳ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಮುಂದೆ ಎಳ್ಕೊಂಡು ವೈರ್ಸ್ ಎಲ್ಲವೂ ಕೂಡ ಸಮನಾಗಿ ಇರೋ ಥರ ನೋಡ್ಕೊಳ್ಳಿ. ಎಲ್ಲ ವೈರ್ಸು ಕೂಡ ಈಕ್ವಲ್ ಆಗಿರಬೇಕು, ಆ ರೀತಿ ನೋಡ್ಕೋಬೇಕಾಗತ್ತೆ. ನಂತರ ನಾವು ಹ್ಯಾಂಡಲ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಮೊದಲನೇ ವೈರನ್ನು ಇಂಟು ಮಾರ್ಕ್ ಬರೋ ರೀತಿ ಇಟ್ಕೋಬೇಕಾಗತ್ತೆ. ನಂತರ ಎಡಭಾಗದಲ್ಲಿರೋ 2ನೇ ವೈರ್ ಮೇಲ್ಭಾಗಕ್ಕೆ ಬರಬೇಕು. ಬಲಭಾಗದಲ್ಲಿರ್ತಕ್ಕಂಥ 2ನೇ ವೈರು ಈ 2 ವೈರ್ ಮಧ್ಯದಿಂದ ಮೇಲ್ ಬರಬೇಕು. ನಂತರ ಎಡಭಾಗದಲ್ಲಿರ್ತಕ್ಕಂಥ 3ನೇ ವೈರು ಈ ವೈರ್ ಕೆಳಗಡೆಯಿಂದ ಬಂದು ಮಧ್ಯದಿಂದ ಮೇಲ್ ಬರಬೇಕು. ನಂತರ ಬಲಭಾಗದಲ್ಲಿರ್ತಕ್ಕಂಥ 3ನೇ ವೈರು ಈ ವೈರ್ನ ಮೇಲ್ಭಾಗದಲ್ಲಿ ಬಂದು ಈ 2 ವೈರ್ ಮಧ್ಯದಿಂದ ಮೇಲ್ ಬರಬೇಕು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ನಂತರ ಎಡಭಾಗದಲ್ಲಿರೋ 4ನೇ ವೈರು ಮೊದಲನೇ ವೈರ್ ಮೇಲ್ ಬಂದು 2ನೇ ವೈರ್ ಕೆಳಗಡೆಯಿಂದ 3ನೇ ವೈರ್ ಮೇಲ್ ಬಂದಿದೆ. ಮತ್ತು ಬಲದ ಕಡೆ ಇರ್ತಕ್ಕಂಥ 4ನೇ ವೈರು ನೋಡಿ ಅದೇ ರೀತಿ ಯಾವ ರೀತಿ ಬಂದಿದೆ ಅಂತ. ಈ ರೀತಿಯಾಗಿ ನಾವು ಮೊದಲಿಗೆ ಹ್ಯಾಂಡಲಲ್ಲಿ ಹಾಕೋಬೇಕಾಗತ್ತೆ. ಸ್ವಲ್ಪ ಟೈಟಾಗಿ ಎಳೆದು ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವೇ, ನಮಗೆ 2 ಕೈಗೂ ಕೂಡ 4 ವೈರ್ಸ್ಗಳು ಸಿಕ್ಕಿದೆ. ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಲದ ಕಡೆ ಇರ್ತಕ್ಕಂಥ ವೈರ್ನ ಹಿಂದೆಯಿಂದ ಬಳಸ್ಕೊಂಡು ಮೊದಲನೇ ವೈರ್ನ ಬಿಡಬೇಕಾಗತ್ತೆ. ಮೊದಲನೇ ವೈರ್ನ ಬಿಟ್ಟು ನೋಡಿ ಈ ರೀತಿ 2ನೇ ವೈರ್ ಮೇಲ್ಭಾಗದಿಂದ 3ನೇ ವೈರ್ ಕೆಳಭಾಗದಿಂದ 4ನೇ ವೈರ್ ಮೇಲ್ಭಾಗಕ್ಕೆ ಬಂದು ಈ ರೀತಿ ಎಳ್ಕೋಬೇಕು. ನಂತರ ಎಡಭಾಗದಲ್ಲಿರೋ ವೈರ್ನ ಬಳಸ್ಕೊಂಡು ಈ ಕಡೆ ಭಾಗದಲ್ಲಿ 1 ವೈರ್ನ ಬಿಟ್ಟು ನಂತರ ನಾವು ಈ 3 ವೈರ್ ಮಧ್ಯಗಳಿಂದ ನಾವು ತಗೋಬೇಕಾಗತ್ತೆ. ನೋಡಿ, ಒಂದು ಮೇಲ್ ಬಂದು ಒಂದು ಕೆಳಗಡೆ ಬಂದಿದೆ. ಈ ರೀತಿಯಾಗಿ ನಾವು ವೈರ್ನ ಹಿಂದೆಯಿಂದ ಬಳಸ್ಕೊಂಡು ಮೊದಲನೇ ವೈರನ್ನು ಬಿಟ್ಟು ನಂತರ 2ನೇ ವೈರ್ ಮೇಲ್ಭಾಗದಿಂದ 3ನೇ ವೈರ್ ಕೆಳಭಾಗದಿಂದ ಮತ್ತು 4ನೇ ವೈರ್ ಮೇಲ್ಭಾಗದಿಂದ ಬಲದ ಕಡೆಗೆ ಬರಬೇಕು. ಈ ರೀತಿ ಬಲಭಾಗದಲ್ಲಿರೋ ವೈರು ಎಡದ ಕಡೆ ಹೋಗಬೇಕಾಗತ್ತೆ. ಎಡದ ಕಡೆ ಇರ್ತಕ್ಕಂಥ ವೈರು ಬಲಭಾಗದಲ್ಲಿ ಬಳಸ್ಕೊಂಡು ಬಂದು ಈ 3 ವೈರ್ಗಳನ್ನ ಮಧ್ಯದಿಂದ ನಾವು ತೆಗೆದುಕೋಬೇಕಾಗತ್ತೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ 3 ವೈರ್ ಹ್ಯಾಂಡಲ್ ಯಾವ ರೀತಿ ಹಾಕೋದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಸೇಮ್ ಅದೇ ಥರ ಇಲ್ಲೂ ಕೂಡ ಹ್ಯಾಂಡಲ್ ಹಾಕಬೇಕು. ಅಲ್ಲಿ 3 ವೈರ್ಸ್ ಇರುತ್ತೆ, ಇಲ್ಲಿ 4 ವೈರ್ಸ್ ಇರುತ್ತೆ. ಸೇಮ್ ಸ್ಟೆಪ್ನ ಫಾಲೋ ಮಾಡಬೇಕು. ಇಲ್ಲಿ 1 ವೈರ್ ಎಕ್ಸ್ಟ್ರಾ ಬಂದಿರುತ್ತೆ ಅಷ್ಟೇ. ಅಲ್ಲಿ 1 ವೈರ್ನ ಬಿಟ್ಟು 2 ವೈರ್ ಮಧ್ಯದಿಂದ ನಾವು ವೈರ್ನ ಮೇಲೆ ತಗೋತಾ ಇದ್ದೋ. ಇಲ್ಲಿ 3 ವೈರ್ ಇರೋದ್ರಿಂದ 1 ವೈರ್ನ ಬಿಟ್ಟು ನಂತರ ಆ 3 ವೈರ್ ಮಧ್ಯದಿಂದ ನಾವು ತಗೋಬೇಕಾಗತ್ತೆ. ಒಂದು ಮೇಲ್ ಬಂದರೆ ಒಂದು ಕೆಳಗಡೆ ಬರುತ್ತೆ. ಆ ರೀತಿಯಾಗಿ ನಾವು ವೈರ್ನ ತಗೋಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವೇ, ನನ್ನ ಕೈನ ಅಬ್ಸರ್ವ್ ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಹಿಂದೆಯಿಂದ ಬಳಸ್ಕೊಂಡು ಬಂದಾಗ ಮೊದಲನೇ ವೈರನ್ನು ನೀವು ಬಿಡಬೇಕಾಗುತ್ತೆ, ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ನಾವು ಮೊದಲನೇ ವೈರನ್ನು ಬಿಟ್ಟು ನಂತರ 2ನೇ ವೈರ್ ಮೇಲ್ಭಾಗದಿಂದ 3ನೇ ವೈರ್ ಕೆಳಭಾಗಕ್ಕೆ ಬಂದು ಆ ರೀತಿ ನಾವು ತಗೋಬೇಕಾಗತ್ತೆ. ನೀವು 2ನೇ ವೈರನ್ನು ಬಿಡೋ ಹಾಗಿಲ್ಲ. ನೋಡಿ, ಮೊದಲನೇ ವೈರನ್ನು ಮಾತ್ರ ಬಿಡಬೇಕಾಗತ್ತೆ. ನೀವು 2ನೇ ವೈರನ್ನು ಬಿಟ್ಟರೆ ಹ್ಯಾಂಡಲ್ ಅಳಿ ತಪ್ಪೋಗುತ್ತೆ. ಮೊದಲನೇ ವೈರ್ ಏನಿದೆ ಹ್ಯಾಂಡಲ್ ಹಾಕಬೇಕಾದ್ರೆ ಆ ವೈರನ್ನು ಮಾತ್ರ ಬಿಟ್ಟು ನಾವು ಈ ರೀತಿ ವೈರ್ನ ಮಧ್ಯದಿಂದ ತಗೋಬೇಕಾಗತ್ತೆ. ನನ್ನ ಕೈನ ಅಬ್ಸರ್ವ್ ಮಾಡ್ತಾ ಇರಿ, ನಾನು ಯಾವ ರೀತಿ ಮೊದಲನೇ ವೈರನ್ನು ಬಿಟ್ಟು ನಂತರ ವೈರ್ ಮಧ್ಯಗಳಿಂದ ನಾವು ವೈರ್ನ ತಗೋತಾ ಇದ್ದೀನಿ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಇದೇ ರೀತಿ ನಾವು ಪೂರ್ತಿ ಕಂಪ್ಲೀಟ್ ಆಗೋ ತನಕ ವೈರ್ಸು ಹ್ಯಾಂಡಲ್ನ ಹಾಕೋಬೇಕಾಗತ್ತೆ. ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನೀವು ಯಾವ ರೀತಿ ಅನ್ನೋದು ತುಂಬ ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ. ನೋಡಿ, ನಾನು ನಿಮಗೆ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ವೈರ್ನ ಹಿಂದೆಯಿಂದ ಬಳಸಿದಾಗ ಮೊದಲನೇ ವೈರನ್ನು ಬಿಡಬೇಕು. ನೋಡಿ, ಮೊದಲನೇ ವೈರನ್ನು ಬಿಟ್ಟು
ನಂತರ ನಾವು 2ನೇ ವೈರನ್ನು ಮೇಲ್ಭಾಗಕ್ಕೆ ಬಂದು 3ನೇ ವೈರ್ ಕೆಳಭಾಗದಿಂದ 4ನೇ ವೈರ್ ಮೇಲ್ಭಾಗಕ್ಕೆ ಬಂದು ಬಲದ ಕಡೆ ತಗೋಬೋದು, ಇಲ್ಲಾಂದರೆ ಎಡದ ಕಡೆ ವೈರ್ ಇದ್ದರೆ ಎಡದ ಕಡೆ ತೊಗೋಬೇಕು. ಈ ರೀತಿಯಾಗಿ ನಾವು ಹ್ಯಾಂಡಲ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನೀವು ವೈರ್ನ ಬಿಡಬೇಕಾದ್ರೆ ಮೊದಲನೇ ವೈರ್ ಏನಿದೆ ಅದನ್ನು ಮಾತ್ರ ಬಿಡಬೇಕಾಗುತ್ತೆ. ನೀವು ನೋಡಿ ಅಬ್ಸರ್ವ್ ಮಾಡಿ, ನೀವು ಮೊದಲನೇ ವೈರನ್ನು ಬಿಟ್ಟು ನಂತರ ನೀವು ಹ್ಯಾಂಡಲ್ನ ಹಾಕೋದನ್ನು ಈಸಿಯಾಗಿ ಅಬ್ಸರ್ವ್ ಮಾಡಿ ಕಲ್ತ್ಕೊಳ್ಳಿ. ಒಂದು ಸಲ ಟ್ರೈ ಮಾಡಿ ಬರ್ತಾ ಇಲ್ಲ ಅಂತ ಬಿಡೋದಲ್ಲ, ಇದನ್ನು ಒಂದು 2-3 ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿಯಾಗಿ ನಿಮಗೆ ಹ್ಯಾಂಡಲ್ ಹಾಕೋದು ಬಂದುಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಅನ್ನಿಸ್ಬೋದು, ಯಾವ ವೈರ್ ತೊಗೋಬೇಕು ಯಾವ ವೈರ್ ಬಿಡಬೇಕು ಅಂತ. ನೀವು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡ್ರೆ ಒಂದು 2-3 ಸಲ ಹಾಕಿ ಟ್ರೈ ಮಾಡಿದ್ರೆ ತುಂಬ ಈಸಿಯಾಗಿ ನೀವು ಹ್ಯಾಂಡಲ್ನ ಹಾಕೋಬೋದು. ಕಲಿಯೋ ತನಕ ಕಷ್ಟ ಅಷ್ಟೇ, ಕಲಿತ ಮೇಲೆ ಎಲ್ಲವೂ ಕೂಡ ತುಂಬ ಈಸಿ ಆಗುತ್ತೆ. ಶ್ರದ್ಧೆ ಇಟ್ಟು ಅಥವಾ ಇಂಟ್ರೆಸ್ಟಿಂದ ನೀವು ಈ ರೀತಿ ವೀಡಿಯೋಸ್ನ ನೋಡಿ ಕಲಿಯೋದ್ರಿಂದ ತುಂಬ ಬೇಗನೆ ಕಲಿಬೋದು. ಇಂಟ್ರೆಸ್ಟ್ ಇಟ್ಟು ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಹ್ಯಾಂಡಲ್ ಯಾವ ರೀತಿ ಯಾವ ವೈರ್ ಬರುತ್ತೆ ಯಾವ ವೈರ್ ಹೋಗುತ್ತೆ ಅನ್ನೋದು ಸರಿಯಾಗಿ ಗೊತ್ತಾಗೋದಿಲ್ಲ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ 4x4 ಕ್ರಾಸ್ ಕಟ್ಟಲ್ಲಿ ವೈರ್ ಬ್ಯಾಗ್ದು ಫುಲ್ ಮೇಲ್ಭಾಗನ ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ಯಾರಾದರೂ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಚಾನಲಲ್ಲಿ ವಿಸಿಟ್ ಮಾಡಿ ವಿಡಿಯೋನ ಚೆಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬರೀ ಹ್ಯಾಂಡಲ್ನ ಮಾತ್ರ ತಿಳಿಸ್ಕೊಟ್ಟಿದ್ದೇನೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ವೈರ್ ಬ್ಯಾಗ್ದು ಕಂಪ್ಲೀಟ್ ಟ್ಯುಟೋರಿಯಲ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ, ದಯವಿಟ್ಟು ಚೆಕ್ ಮಾಡಿ. ತುಂಬ ಸುಲಭವಾಗಿ 4x4 ಕ್ರಾಸ್ ಕಟ್ ವೈರ್ ಬಾಸ್ಕೆಟ್ ಯಾವ ರೀತಿ ಹಾಕೋದು ಅನ್ನೋದನ್ನು ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ವಿಡಿಯೋದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ಚೆಕ್ ಮಾಡಿ ವಿಡಿಯೋನ ನೋಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ನೋಡಿ, ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ. ನೋಡಿ, 2 ಕೈಗೂ ಕೂಡ 4 ವೈರ್ಸ್ ಬರೋ ರೀತಿ ನೀವು ನೋಡ್ಕೋಬೇಕಾಗತ್ತೆ. ನಂತರ ನೀವು ಚೆಕ್ ಮಾಡ್ಕೊಳ್ಳಿ, ಮೊದಲನೇದು ಏನು ಹಾಕಿದ್ದೀವಿ ಹ್ಯಾಂಡಲು ಅದಕ್ಕೆ ಸಮ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಸಮ ಇರಲಿಲ್ಲ ಅಂದರೆ ಇನ್ನೊಂದೆರಡು ಸ್ಟೆಪ್ ನೀವು ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಸಮ ಇರೋದ್ರಿಂದ ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ವೈರ್ನ ತೋರಿಸ್ಕೊತಾ ಇದ್ದೇನೆ. ನೋಡಿ, ಇಲ್ಲಿ ಗ್ರೀನ್ ಕಲರ್ ಡೈಮಂಡ್ ಏನು ಬಂದಿದೆ ಅದರಲ್ಲಿ ನಾನು 4ನೇ ನಾಟಿನ ಅಕ್ಕಪಕ್ಕಕ್ಕೆ ಈ ವೈರ್ಸ್ಗಳೇನಿದೆ ಅದನ್ನು ತೋರಿಸ್ಕೊತಾ ಇದ್ದೇನೆ. ನೋಡಿ, ಈ ರೀತಿ ತೋರಿಸ್ಕೊಂಡು ಮುಂದೆ ಎಳ್ಕೋಬೇಕಾಗತ್ತೆ. ನಂತರ ನಾವು ವೈರ್ಸ್ನ ಈ ಹಿಂದಿನ ಭಾಗಕ್ಕೆ ತೋರಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀವು ವೈರ್ಸ್ಗಳನ್ನ ತೋರಿಸ್ಕೋಬೇಕಾದ್ರೆ ವೈರ್ ತೋರಿಸ್ಲಿಕ್ಕೆ ಕಷ್ಟ ಆಗ್ತಿದೆ ಅನ್ನೋದಾದರೆ ಈ ರೀತಿ ನೀವು ವಿ ಶೇಪ್ ಆಕಾರದಲ್ಲಿ ವೈರ್ ತುದಿನ ಕಟ್ ಮಾಡ್ಕೊಳ್ಳಿ. ಈ ರೀತಿ ವಿ ಶೇಪಲ್ಲಿ ಕಟ್ ಮಾಡಿಕೊಂಡು ತೋರಿಸೋದ್ರಿಂದ ಈಸಿಯಾಗಿ ನೀವು ವೈರ್ನ ತೋರಿಸ್ಕೋಬಹುದು. ನೋಡಿ, ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಯಾವ ರೀತಿ ಬಂದಿದೆ ಅಂತ. ಒಳಗಡೆ ಏನಾದರೂ ನಿಮಗೆ ಎಕ್ಸ್ಟ್ರಾ ವೈರ್ಸ್ಗಳು ಉಳ್ಕೊಂಡಿದೆ ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ನೋಡಿ, ನನಗೆ ಪೂರ್ತಿಯಾಗಿ ಈ ಬ್ಯಾಗ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ 2.25 ಬಂಡಲ್ ವೈರ್ ಅವಶ್ಯಕತೆ ಬಂತು. ನೋಡಿದ್ರಲ್ಲ, ಪೂರ್ತಿಯಾಗಿ ನಾನು ಯಾವ ರೀತಿ 4 ವೈರ್ ಹ್ಯಾಂಡಲ್ನ ಹಾಕೋದು ಅಂತ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.